ಚಪ್ಪಲಿ ಕತ್ಕೊಂಡು ಹೋದರೆ ಒಳ್ಳೇದಂತೆ. ಹಾಗೆ ಮರಗಳಲ್ಲಿ ಬಿಲ್ಪತ್ರ ಮರ ಯಾರಿಗೂ ಇಷ್ಟ ಆಗಲ್ಲ, ಶಿವನಿಗೆ ಹತ್ರ ಆಗ್ತಾಯಿದ್ದೀರಾ ಅಂತ ಅರ್ಥ. ಇವತ್ತು ಮಹಾಶಿವರಾತ್ರಿಯ ಮಾರನೇ ದಿನ ಅಂದರೆ ಬೆಳಿಗ್ಗೆ ಶುರು करते हैं. ನೆನ್ನೆ ಜಾತ್ರೆ ಇತ್ತು ಪೂರ್ತಿ ಅರಕೆರೆ, ನನಗೆ ಅಲ್ಲಿ ಬರೋಕ್ಕಾಗಲಿಲ್ಲ. Who stopped you? Due to some other reason. I don't know. I see this. ನೋಡೋಣ, ಇವತ್ತು ದೇವಸ್ಥಾನ ಹತ್ರ ಹೋಗಬೇಕು ಅಂತಲೇ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ ದೇವಸ್ಥಾನದಲ್ಲಿ. Okay. ಹಂಗೆ ನಾನು ಈ ಹೆಲ್ಮೆಟ್ ಕ್ಯಾಮಲ್ಲಿ ಅರಕೆರೆ ಆ ದೇವಸ್ಥಾನ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಬರ್ರಿ. ಜನರು ಯಾರೂ ಇಲ್ಲ, ಕಮ್ಮಿ ಆಗ್ಬಿಟ್ಟಾರೆ. ನೆನ್ನೆ ಮಾತ್ರ ಬರೋಬ್ರಿ ನೈಟೆಲ್ಲ ಜಾಗರಣೆ ಸಮಥಿಂಗ್ ಇರುತ್ತಲ್ಲ, ಸೊ ಅದಕ್ಕೆ ಚೆನ್ನಾಗಿದೆ ನೋಡ್ರಿ. ಶಿವಮೊಗ್ಗದ ಅರಕೆರೆ ದೇವಸ್ಥಾನ, ಶಿವನ ದೇವಸ್ಥಾನ ಸಿಕ್ಕಂತು, ಕಾಲು ಸಿಕ್ಕಂತು. ಬರೀ ಇಂಥದೆಯ ಚಪ್ಪಲಿ ಕತ್ಕೊಂಡು ಹೋದ್ರೆ ಒಳ್ಳೇದಂತೆ. ಇರೋ ಬರೋ ಪಾಪ ಕರ್ಮ ಎಲ್ಲ ಕಮ್ಮಿ ಆಗ್ಬಿಡ್ತದಂತಲ್ಲ. ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ ಕಮ್ಮಿ ಆಗಲ್ಲ, ಪಾಪ ಕರ್ಮ ಹೋಯ್ತು ಅಂತ ಅನ್ಕೋಬೇಕಂತ. ಯಾವ ಇವೆಲ್ಲ ತಂದೆ ಕಾಪಾಡಪ್ಪ, ಒಳ್ಳೇದು ಮಾಡು ಎಲ್ಲರಿಗೂ ಕೂಡ, ಅಷ್ಟೇ, ಇನ್ನೇನು ಇಲ್ಲ ಅಷ್ಟೇ. ಹೀಗೆ ಒಂದು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಆ್ಯಕ್ಚುಲಿ ಚೆನ್ನಾಗಿತ್ತು ಮಾತ್ರ, ಹೇಳ್ತೀನಿ ಕೇಳಿ. ಜನರುಗಳಿಗೆ ಎಕ್ಕೆ ಗಿಡ ಅಂದರೆ ಇಷ್ಟ ಆಗಲ್ಲ ಆಯಿತಾ, ಆದರೆ ಶಿವನಿಗೆ ಇಷ್ಟ. ಹಾಗೆ ಮರಗಳಲ್ಲಿ ಬಿಲ್ಪತ್ರ ಮರ ಯಾರಿಗೂ ಇಷ್ಟ ಆಗಲ್ಲ, ಆದರೆ ಶಿವನಿಗೆ ಅದು ತುಂಬಾ ಇಷ್ಟ. ಹಾಗೆ ಸ್ಮಶಾನದಲ್ಲಿ ಯಾರೂ ಬದುಕೋಕ್ಕೆ ಕೂಡ ಇಷ್ಟಪಡಲ್ಲ, ಆದರೆ ಶಿವ ಮಾತ್ರ ಬದುಕೋಕ್ಕೆ ಇಷ್ಟಪಡ್ತಾನೆ. ಇದರಿಂದ ಒಂದು ಮೋಟಿವೇಶನ್ ತೊಗೊಳ್ಳಿ. ಏನಪ್ಪ ಅಂತಂದರೆ, ಹಂಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಇಷ್ಟ ಆಗದೆ ಇರೋದು ಆಗ್ತಿದೆ ಅಂತಂದರೆ, ಇಷ್ಟ ಆಗದೆ ಇರೋದು ನಿಮ್ಮ ಹತ್ರ ಬರ್ತೈತೆ ಅಂದ್ಕೊಂಡ್ರೆ ಖುಷಿಪಡಿ, ಯಾಕಂದರೆ ನೀವು ಶಿವನಿಗೆ ಹತ್ರ ಆಗ್ತಾಯಿದ್ದೀರಾ ಅಂತ ಅರ್ಥ.